ಸರ್ ನಮ್ಮೂರಲ್ಲಿ ಕೆಲವೊಂದು ಆಫೀಸರ್ಸ್ಗಳಿದ್ರು ಆಲ್ರೆಡಿ. ಅವರು KS ಆಫೀಸರ್‌ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ಅವರು ಊರಿಗೆ ಬಂದಾಗ ಅವರಿಗೆ ಸಿಗ್ತಾ ಇದ್ದಂತಹ ಗೌರವ ತುಂಬ ನನಗೆ ಸ್ಫೂರ್ತಿದಾಯಕವಾಗಿತ್ತು ಸರ್. ಅದಾದ ಮೇಲೆ ನನ್ನ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿತ್ತು. ನಮ್ಮ ತಂದೆ ಎಸ್ಪೆಷಲಿ ನನ್ನ ತಂದೆಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸರ್ ಈ ಸಮಯದಲ್ಲಿ. ಸೊ ಅವರು ನನ್ನ ಮಗ IAS ಆಗ್ತಾನೆ, IPS ಆಗ್ತಾನೆ, ನೀನು ಆಗಲೇಬೇಕು, ನಿನ್ನಲ್ಲಿ ಆ ಛಲ ಇದೆ, ಎಫರ್ಟ್ ಹಾಕೇ ಆಗ್ತೀಯಾ. ಸೊ ಈ ಥರದವಾಗಿ ನನ್ನ ಮೋಟಿವೇಟ್ ಮಾಡ್ತಾಯಿದ್ರು ಸರ್. ಸೊ ನಾನು ಹೇಳೋದೇನು ಅಂದರೆ ಹಳ್ಳಿಯಿಂದ ಬಂದವರು ಯಾರು ಸಹ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ತಲೆಲಿಟ್ಕೊಳ್ಳೋದು ಬೇಡ. ಸೊ ನಾವು ನೋಡಿದರೆ UPSC ಎಕ್ಸಾಮು ಡೆಲ್ಲಿಲಿರೋರ್ಗೂ ಅದೇ ಕ್ವಶನ್ ಪೇಪರ್ನ ಕೊಡುತ್ತೆ, ಹಳ್ಳಿಲಿರೋರ್ಗೂ ಅದೇ ಕ್ವಶನ್ ಪೇಪರ್ನ ಕೊಡುತ್ತೆ. ಈ ಎಲ್ಲ ಆನ್ಲೈನ್ ಇಂಟರ್ನೆಟ್ಟು ಎಲ್ಲ ಕಡೆ ಇದೆ. ಸೊ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು ರೂರಲ್ ಏರಿಯಾಸ್ಗಳಲ್ಲೂ ಪ್ರೊವೈಡ್ ಮಾಡ್ತಾ ಇದೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ. ಆದ್ರಿಂದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಡ ಸರ್. ಎಲ್ಲರೂ ಕಾನ್ಫಿಡೆನ್ಸಿಂದ ಬರಲಿ. ಸೊ ಇವತ್ತು ನಮ್ಮ ಬೆಂಗಳೂರಲ್ಲೇ ನನಗೆ ಗೈಡ್ ಮಾಡಿದಂಥ ಇನ್ಸ್ಟಿಟ್ಯೂಷನ್ ಇದೆ, ಇಂಡಿಯಾ ಫಾರ್ IAS. ಸೊ ಈ ರೀತಿ ಒಳ್ಳೆ ಇನ್ಸ್ಟಿಟ್ಯೂಷನ್ಗಳಿರೋದ್ರಿಂದ IAS ಆಗೋದು, IPS ಆಗೋದು ಕಷ್ಟಕರ ಏನಲ್ಲ ಸರ್.